ಹಲೋ ವಿದ್ಯಾರ್ಥಿಗಳೇ, KCD ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೀಡಿಯೋಗೆ ಸ್ವಾಗತ. August 4 ಇವತ್ತು ಏನೆಲ್ಲ ಅಪ್ಡೇಟ್ಸ್ಗಳಿದ್ದಾವೆ ಎಲ್ಲನೂ ಕೂಡ ಕವರ್ ಮಾಡ್ತೀನಿ. ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿತ್ತಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಆ್ಯಂಡ್ ಮೋರ್ ಅಪ್ಡೇಟ್ಸ್ಗೋಸ್ಕರ ಅಂತಂದರೆ ಮುಂದೆ ನಿಮ್ಗೆ ಏನಾದರೂ ಅಡ್ಮಿಷನ್ ಆದ ನಂತರ ನಿಮಗೆ ಸ್ಕಾಲರ್ಶಿಪ್ ಆಯಿತು ಮತ್ತು ಹಾಸ್ಟೆಲ್ಸ್ ಆಯಿತು, ಈ ಥರದ ಎಲ್ಲನೂ ಕೂಡ ಅಪ್ಡೇಟ್ಸ್ಗಳಾಯಿತು ಮತ್ತು ಸ್ಟೂಡೆಂಟ್ಗೆ ಸಂಬಂಧಪಟ್ಟಾಗೆ ಕೆಲವೊಂದಿಷ್ಟು ಸ್ಕೀಮ್ಸ್ಗಳಾಯಿತು. ಏನೇ ಇದ್ರೂ ಕೂಡ ಹೇಳ್ತಾ ಇರ್ತೀವಿ. ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿಬಿಡಿ. ಸರಿ, ಈಗ ಡೈರೆಕ್ಟಾಗಿ ಏನಂತಂದರೆ ವಿಷಯಕ್ಕೆ ಬರೋದಂತಂದರೆ ಇವತ್ತು August 4 ಏನೆಲ್ಲ ಅಪ್ಡೇಟ್ ಇದೆ ಅಂತಂದು ನಾವು ಹೋಗ್ಬಿಟ್ಟು ಮೊದಲು ಯಾವುದಾದ್ರೂ UGCET ಅಥವಾ UGNET ಯಾವುದಾದ್ರೂ ಒಂದು ಟ್ಯಾಬಲ್ ಹೋಯ್ತಂದರೆ ಎರಡು ಕೂಡ ಅಪ್ಡೇಟ್ಸ್ ಸೇಮೇ ಇರ್ತವೆ. ಸೊ ಹಂಗಾಗಿ ಈಗ ಸದ್ಯಕ್ಕೆ ಏನಂದ್ರೆ ನಿಮ್ಮ ಗಾಳಿ ಗೊತ್ತಿರೋ ಬಗ್ಗೆ ಈ ಗಾಳಿ ಚಾಯ್ಸ್ ಸೆಂಟರ್ ಲಿಂಕ್ ಎನೇಬಲ್ ಮಾಡಿದ್ದಾರೆ. ಸೊ ನಿನ್ನೆ ಏನು ಮಾಡಿದ್ದಾರೆ ಅಂತಂದರೆ ಇಂಜಿನಿಯರ್ ಸ್ಟೂಡೆಂಟ್ಗೆ ಬಂದಿತ್ತು. ಈಗ ಇವತ್ತು ಏನಪ್ಪ ಅಂದರೆ ಬೇರೆ ಬೇರೆಯವರು ಕೂಡ ಆಗುತ್ತೆ. ಓಕೆ, ಎಕ್ಸಾಂಪಲ್ ನಿಮಗೆ ಇದು ಗೊತ್ತಿರುವಾಗೆ ಈ ಲಿಂಕ್ ಯಾರೆಲ್ಲ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಂಡ್ರೋ, ನಿಮ್ಮ ರಿಸಲ್ಟಲ್ಲಿ ಯಾರಿಗೆಲ್ಲ ಸೀಟ್ ಸಿಕ್ಕಿದೆಯೋ ಅಂಥ ಒಂದು ಸ್ಟೂಡೆಂಟು ಏನೆಲ್ಲ ಮಾಡಬೇಕಂತ ಅಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಅದಾದ ತಕ್ಷಣ ನಿಮ್ಗೆ ಏನೇನೆಲ್ಲ ಮಾಡಬೇಕು, ಓಕೆ, ನಿಮಗೆ ಅಂತ ಈಗ ಸೀಟ್ ಸಿಕ್ಕೋರು ಏನೆಲ್ಲ ಮಾಡಬೇಕಂತ ಕೂಡ ದೊಡ್ಡದಾಗಿ ಏನಂತಂದ್ರೆ ಲಿಸ್ಟ್ ಅನ್ನೋದು ಬಿಟ್ಟಿದ್ರು. ಓಕೆ, ಇಲ್ಲಿದೆ ನೋಡಿ, ಇದರಲ್ಲಿ ಏನೆಲ್ಲ ಇದೆ ಅಂತಂದರೆ ಎಲ್ಲ ಕೋರ್ಸಸ್ ಅಂದರೆ KCD ಮತ್ತು ನೀಟ್ ಎರಡೂ ಕೂಡ ಕೋರ್ಸಸ್ಸು. ಆ್ಯಂಡ್ BMS ಸ್ಟೂಡೆಂಟ್ಗೆ ಒಂದು 10 ಸೆಕೆಂಡಲ್ಲಿ ಮಾತಾಡೋದಂದರೆ ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ನೀವು ಏನು ಕೂಡ ಮಾಡೋ ಅವಶ್ಯಕತೆ ಇಲ್ಲ. ಸೆಕೆಂಡ್ ರೌಂಡ್ಗೆ ಕಾಲೇಜಸ್ ಆ್ಯಡ್ ಮಾಡ್ತಾರೆ. ಸರಿ, ಡೈರೆಕ್ಟಾಗಿ ಇಲ್ಲಿ ನೋಡಿ, ಇಲ್ಲಿ ಏನೆಲ್ಲ ಕಾಣಿಸ್ತಿದೆ. ಈಗಾಗ ನಿನ್ನೆ ಇಂಜಿನಿಯರ್ ಸ್ಟೂಡೆಂಟ್ಗೆ ಏನು ಮಾಡಿದ್ದಾರೆ ಅಂತಂದರೆ 2/8/2025 ಕರೆಸಿ ಎಲ್ಲರೂ ಕೂಡ ರಿಸಲ್ಟು ಗೊತ್ತಿರುವಾಗೆ ಅವತ್ತೇ ಬಂದಿತ್ತೆ. ಬಟ್ ಆ್ಯಕ್ಚುಲಿ ನಿನ್ನೆಯಿಂದ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ. ಬಟ್ ಅವ್ರು ಕೊಟ್ಟಿರ್ತಕ್ಕಂಥ ಮಧ್ಯಾಹ್ನ 2 ಗಂಟೆ ಅಂದರೆ 2/8/2025 ಅಂತ ಹೇಳಿದ್ರು. ಬಟ್ ಅದು ಎನೇಬಲ್ ಆಗಿದ್ದಿಲ್ಲ ಚಾಯ್ಸ್ ಸೆಂಟರ್ ಲಿಂಕ್. ಬಟ್ ನಿನ್ನೆ ಎನೇಬಲ್ ಆಗಿದೆ ಮಾರ್ನಿಂಗು. ಈಗಾಗಲೇ ಲೈವ್ ಡೆಮೋ ಯಾವ ರೀತಿ ಚಾಯ್ಸ್ ಒನ್ನ ಕೊಟ್ಬಿಟ್ಟು ಪೇಮೆಂಟ್ ಮಾಡೋದು ಯಾವ ರೀತಿ ಅಂತ ಹೇಳಿದ್ದೀನಿ. ಬೇಕಾದ್ರೆ ನೋಡಿಲ್ಲ ಅಂತಂದರೆ ಆ ವಿಡಿಯೋದಲ್ಲಿ ಬೇಕಾದರೆ ಕಮೆಂಟ್ ಸೆಕ್ಷನ್ ಹಾಕಿರ್ತೀನಿ, ಹೋಗ್ಬಿಟ್ಟು ನೋಡ್ಬೋದು. ಆ್ಯಂಡ್ ಇವತ್ತು ಬಂದುಬಿಟ್ಟು ನೋಡಿ, ಕೃಷಿ ವಿಜ್ಞಾನ ಅಂತಂದರೆ ಅಗ್ರಿಕಲ್ಚರು, ವೆಟರ್ನರಿ ಮತ್ತು B Pharma D Pharma ಇವರು ಕೂಡ ಇವತ್ತು ಬೆಳಗ್ಗೆ 11 ಗಂಟೆಯಿಂದ ನಿಮಗೂ ಕೂಡ ಏನು ಮಾಡ್ತಾರೆ, ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ಬಿಡ್ತಾರೆ. ನೀವು ಕೂಡ ಚಾಯ್ಸ್ ಎಂಟ್ರಿ ಮಾಡ್ಬೋದು. ಬಟ್ ಕೆಳಗಡೆ ಇದೆ ನೋಡಿ ಇನ್ನೂ ಕೂಡ, ಅಂದರೆ ಯೋಗ ಮತ್ತು ನ್ಯಾಚುರೋಪತಿ, BPT, BPO, AHS ಮತ್ತು ಆರ್ಕಿಟೆಕ್ಚರು, BS ನರ್ಸಿಂಗು ಮತ್ತು ಮೆಡಿಕಲ್ಲು, ಡೆಂಟಲು, ಹೋಮಿಯೋಪತಿ ಇಷ್ಟು ಕೋರ್ಸಸ್ಗಳು ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ. ನಾಳೆ ಇವು ಸ್ಟಾರ್ಟ್ ಆಗ್ತದೆ, ನಾಡಿದ್ದು ಮತ್ತು 7ನೇ ತಾರೀಕು ಇವು. ಸೊ ಅದು ಸದ್ಯಕ್ಕೆ ನಿನ್ನೆ ಇಂಜಿನಿಯರಿಂಗ್ ಸ್ಟಾರ್ಟ್ ಆಗಿತ್ತು. ಸೊ ಇಂಜಿನಿಯರಿಂಗ್ ಇನ್ನೂ ಕೂಡ ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂತಂದರೆ ಇವತ್ತು ಕೂಡ ಮಾಡ್ಬೋದು. ಆ್ಯಂಡ್ ಇವತ್ತು ಅಗ್ರಿಕಲ್ಚರ್, ವೆಟರ್ನರಿ, B Pharma D Pharma ಯಾರೆಲ್ಲ ಚಾಯ್ಸ್ ಎಂಟ್ರಿ ಮಾಡಿಲ್ಲ ನೀವು ಕೂಡ ಇವತ್ತು ಮಾಡ್ಬೋದು. ಯಾವ ರೀತಿ ಮಾಡೋದಂತ ಕ್ಲಿಯರ್ ಆಗಿ ನಾನು ಏನಂತಂದರೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಬೇಕಾದರೆ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀನಿ. ಸೊ ನಾವು ಇವು ಪದೇ ಇವನ್ನೆಲ್ಲ ಡೇಟ್ಸ್ಗಳನ್ನ ಯಾಕೆ ರಿಮೆಂಬರ್ ಮಾಡ್ತಾ ಇದೀವಿ ಅಂತಂದರೆ ನೀವು ಮರ್ತೋಗ್ಬಿಡ್ತೀರಾ. ಯಾಕೆಂತಂದರೆ ನಿನ್ನೊಬ್ಬನು ಕಾಲ್ ಮಾಡೋದು ಕೇಳ್ದ, ಅಣ್ಣ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ ಅಂತ. ಅಂದ್ರೆ ನೋಡಿ ಎಷ್ಟು ಇದ್ದಾರೆ ಅಂದ್ರೆ, ಇನ್ನೂ ಆಪ್ಷನ್ ಎಂಟ್ರಿಯೇ ಇದ್ದಾರೆ ಅವರು. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ ಬ್ರದರ್ ಅಂತ ಕೇಳ್ತಿದ್ದಾರೆ. ಸೊ ಈಗ ನಾಳೆ ಚಾಯ್ಸ್ ಎಂಟ್ರಿ ಆಗಿ ಅಡ್ಮಿಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಎಲ್ಲ ಹುಡುಗರು, ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಬಗ್ಗೆ ಕೇಳ್ತಿದ್ದಾರೆ. ಸೊ ಹಂಗಾಗಿ ನಾವು ಡೈಲಿ ಬಂದಾಗ ಏನೇನೆಲ್ಲ ಅಪ್ಡೇಟ್ಸ್ ಆಯ್ತು ಎಲ್ಲನೂ ಕೂಡ ಕ್ಲಿಯರ್ ಆಗಿ ಹೇಳೋಗ್ತೀವಿ. ಸರಿ, ಅಂದರೆ ಇವತ್ತು ಎಲ್ಲರೂ ಕೂಡ ನಿನ್ನೆ ಯಾರೆಲ್ಲ ಚಾಯ್ಸ್ ಎಂಟ್ರಿ ಮಾಡಿದ್ರು, ನಿನ್ನೆ 10 ರೂಪಾಯಿ ಅನ್ನೋದು ಅಂದರೆ SS ಸ್ಟೂಡೆಂಟ್ 10 ರೂಪಾಯಿ ಅನ್ನೋದು ಏನೆಲ್ಲ ಪೇ ಮಾಡಿದ್ರು ಆನ್ಲೈನು, ಇವತ್ತು ನೀವು ಬೇಕಾದ್ರೆ ಅಡ್ಮಿಷನ್ ಹೋಗ್ಬೋದು. ಭಾಳಷ್ಟು ಹುಡುಗರು ನಾನು ಅಷ್ಟೊಂದು ಇಗ್ನೋರ್ ಮಾಡಿರೋ ಅನ್ಸುತ್ತೆ. ಸೊ ಹಂಗಾಗಿ ನಾನು ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಂತ ವೀಡಿಯೋನ ಮಾಡಲಿಕ್ಕಾಗಿಲ್ಲ. ನಿಮಗೆ ಡಾಕ್ಯುಮೆಂಟ್ಸ್ ವೀಡಿಯೋ ಬೇಕಿತ್ತು ಅಂತಂದರೆ ಕಮೆಂಟಲ್ಲಿ ಹಾಕ್ರಿ. ಇವತ್ತು ಮಧ್ಯಾಹ್ನ ಅನ್ನೋಷ್ಟರಲ್ಲಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಕ್ಲಿಯರ್ ಆಗಿ ಎಲ್ಲನೂ ಕೂಡ ಡೀಟೇಲ್ಸ್ ಆಗಿ ಹೇಳ್ತೀನಿ. ಯಾಕಂದರೆ ಅಡ್ಮಿಷನ್ ನಿಮಗೆ ತೊಂದರೆ ಆಗ್ಬೋದು ಅನ್ನೋಕೆ. ಸರಿನಾ? ಸರಿ, ಈಗ ಬಂದುಬಿಟ್ಟು ನೆಕ್ಸ್ಟ್ ನಿಮಗೆ ಇಲ್ಲಿ ಇವತ್ತು ಕೂಡ ಓಕೆ, ನೀನು ಇಂಜಿನಿಯರಿಂಗ್ ಮಾಡಿದ್ರಿ, ಇವತ್ತು ಅಗ್ರಿಕಲ್ಚರ್, ವೆಟರ್ನರಿ, B Pharma D Pharma ನೋಡಿ. SS ಸ್ಟೂಡೆಂಟ್ ಇತ್ತಂದರೆ B Pharma D Pharma ಕೂಡ ಯಾವುದೇ ರೀತಿ ದುಡ್ಡು ಇರಲ್ಲ, ಅದು 0 ರೂಪಾಯಿ ಇದೆ. ಬಟ್ ನಿಮಗೆ ಅದು ಏನೋ ರಿಸರ್ವೇಷನ್ ಫೀಸ್ಗೋಸ್ಕರ 10 ರೂಪಾಯಿ ಕಟ್ಟಿದ್ದಾರೆ. 10 ರೂಪಾಯಿ ಅದು ಆ್ಯಕ್ಚುಲಿ ಫಾರ್ಮಾಲಿಟಿಗೋಸ್ಕರ. ಯಾಕಂದರೆ ಏನಾದರೂ ಒಂದು ರಿಸಿಪ್ಟ್ ಬರಬೇಕು, ನಿಮ್ಗೆ ಪೇಮೆಂಟ್ ರಿಸಿಪ್ಟ್ ಬರಬೇಕು. ಸೊ ಹಂಗಾಗಿ 10 ರೂಪಾಯಿ ಮಾಡಿದ್ದಾರೆ ಅಷ್ಟೇ. ಸೊ ಹಂಗಾಗಿ 10 ರೂಪಾಯಿ ಕಟ್ಟಿರಿ ಆನ್ಲೈನ್ ಕಟ್ಟೋರು. ಆ್ಯಂಡ್ ಜನರಲ್ ಸ್ಟೂಡೆಂಟ್ ಇದ್ದವ್ರಿಗೆ ಹೇಳ್ತೀನಿ ನೋಡಿ, ಪೇಮೆಂಟ್ ಆನ್ಲೈನ್ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ಓಕೆ, ನೀವೇನು ಮಾಡಿರಿ, ಬ್ಯಾಂಕ್ ಚಲನ ಡೌ ಮಾಡ್ಕೊಂಡು ಬ್ಯಾಂಕಿಗೆ ದುಡ್ಡು ಪೇ ಮಾಡಿ ಬನ್ನಿ. ಅಲ್ಲಿ ಪೇ ಮಾಡಿ ಬಂದ ನಂತರ ಆ ಒಂದು ಚಾಲನ್ ಕಾಪಿ ಮತ್ತು ನಾನು ಹೇಳುವಂಥ ಡಾಕ್ಯುಮೆಂಟ್ಸ್ ಬೇಕಾದರೆ ನೀವು ಕಮೆಂಟಲ್ಲಿ ಹಾಕ್ತಾರೆ, ವಿಡಿಯೋ ಮಾಡ್ತೀನಿ. ಅವೆಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿ ಅಡ್ಮಿಷನ್ ಆಗ್ಬೋದು. ಓಕೆ, ನಿನ್ನೆಲ್ಲರೂ ಚಾಯ್ಸ್ ಎಂಟ್ರಿ ಮಾಡಿತ್ತಂದರೆ ನಿನ್ನೆ ಪೇಮೆಂಟ್ ಎಲ್ಲನೂ ಕೂಡ ಮಾಡಿತ್ತಂದರೆ ಇವತ್ತು ಅಡ್ಮಿಷನ್ ಹೋಗ್ಬೋದು ನೀವೆಲ್ಲರೂ ಕೂಡ. ಯಾರು ಇಂಜಿನಿಯರ್ ಸ್ಟೂಡೆಂಟ್ ಇವತ್ತು ಕೂಡ ಅಗ್ರಿಕಲ್ಚರ್, ವೆಟರ್ನರಿ, B Pharma D Pharma ನೀವು ಕೂಡ ಇವತ್ತು ಚಾಯ್ಸ್ ಎಂಟ್ರಿ ಮಾಡಿ, ಅಂದರೆ ಚಾಯ್ಸ್ 1 ಕೊಟ್ಟು ಎಲ್ಲನೂ ಕೂಡ ಪೇಮೆಂಟ್ ಮಾಡಿದರೆ ನೀವು ಕೂಡ ಇವತ್ತೇ ಅಡ್ಮಿಷನ್ ಆಗ್ಬೋದು, ವರಿಯಿಲ್ಲ. ಸೊ ಚಾಯ್ಸ್ ಎಂಟ್ರಿ ಲಾಸ್ಟ್ ಡೇಟ್ ಬಂದುಬಿಟ್ಟು ಸದ್ಯಕ್ಕೆ ಇಂಜಿನಿಯರಿಂಗ್ ಮತ್ತು ಅಗ್ರಿಕಲ್ಚರ್, ವೆಟರ್ನರಿ, B Pharma D Pharma ಅವ್ರಿಗೆ 8ನೇ ತಾರೀಕು ಕೊಟ್ಟವ್ರೆ. ಆ್ಯಂಡ್ ನಾಳೆ ಸ್ಟಾರ್ಟ್ ಆಗೋರಿಗೆ 11ನೇ ತಾರೀಕು ಕೊಟ್ಟವ್ರೆ. ಸೊ ಇನ್ನೂ ಕೂಡ ಚಾಯ್ಸ್ ಎಂಟ್ರಿ ಇನ್ನೂ ಒಂದೊಂದು ದಿನ ಎನೇಬಲ್ ಆಗ್ತಾ ಹೋಗ್ತದೆ. ಸೊ ಹಂಗಾಗಿ ನೀವು ಕನ್ಫರ್ಮೇಷನ್ ಸ್ಲಿಪ್ನು ಕೂಡ ಅವತ್ತೇ ಡೌ ಮಾಡ್ಕೋಬೇಕಂತೇನಿಲ್ಲ. ಅಂದರೆ ಇವತ್ತು ಪೇಮೆಂಟ್ ಮಾಡಿ ನಾಳೆನೂ ಕೂಡ ಡೌ ಮಾಡ್ಕೊಬೋದು, ಓರಿಲ್ಲ. ಆದರೆ ನೀವು ಯಾವಾಗ ಪೇಮೆಂಟ್ನ ಮಾಡ್ತಾರೋ ಅವಾಗಲೇ ಏನು ಮಾಡ್ಕೊಂಬಿಡಿ, ಕನ್ಫರ್ಮೇಷನ್ ಸ್ಲಿಪ್ ಕೂಡ ಡೌ ಮಾಡ್ಕೊಂಬಿಡಿ. ಹಂಗಿದ್ರೆ ನಿಮ್ದು ಎಲ್ಲನೂ ಕೂಡ ಕೆಲಸ ಕೈದಲ್ಲಿ ಮುಗ್ದಂಗೆ. ಜಸ್ಟ್ ಏನಪ್ಪ ಅಡ್ಮಿಷನ್ ಆಗೋದು ಒಂದೇ ಬಾಕಿ ಉಳಿತದ. ಓಕೆ, ಸೊ ಇವಾಗ ಸದ್ಯಕ್ಕೆ ಯಾರಪ್ಪ ಅಂತಂದರೆ, ಈಗ ಸದ್ಯಕ್ಕೆ ಅಟ್ ಪ್ರೆಸೆಂಟ್ ಯಾರೆಲ್ಲ ಮಾಡ್ಬೇಕಂತಂದರೆ ಇಂಜಿನಿಯರಿಂಗು, ಅಗ್ರಿಕಲ್ಚರ್, ವೆಟರ್ನರಿ, B Pharma D Pharma ಇದುವರೆಗೂ ಕೂಡ ಯಾರೆಲ್ಲ ಚಾಯ್ಸ್ ಎಂಟ್ರಿ ಮಾಡಿಲ್ಲೋ ಅವ್ರು ಮಾಡಬೇಕು. ಅಂದರೆ ಇಂಜಿನಿಯರ್ ಸ್ಟೂಡೆಂಟ್ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಬಟ್ ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಇವ್ರಿಗೆಲ್ಲರೂ ಕೂಡ ಸ್ಟಾರ್ಟ್ ಆಗುತ್ತೆ. ಯಾರಿಗೆ ಅಗ್ರಿಕಲ್ಚರ್, ವೆಟರ್ನರಿ, B Pharma D Pharma ಬೆಳಗ್ಗೆ 11 ಗಂಟೆ ನಂತರ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಇವತ್ತು ಅವರು ಕೂಡ ಚಾಯ್ಸ್ ಎಂಟ್ರಿ ಮಾಡಿ ನೀವು ಕೂಡ ಓಕೆ. ಇದರಲ್ಲಿ ಹೇಳ್ತೀನಿ ನೋಡಿ, ನೀವು ಕೂಡ ಏನು ಮಾಡಿರಿ ಅಂತಂದರೆ
ಪೇಮೆಂಟ್ ಮಾಡಿ. ಓಕೆ ಹೇಳ್ತೀನಿ ನೋಡಿ, ಪೇಮೆಂಟ್ ಮಾಡಿ ಅಂದರೆ ಮೊದಲು ಚಾಯ್ಸ್ ಎಂಟ್ರಿ ಮಾಡಿ, ಅದಾದ ತಕ್ಷಣ ಚಾಯ್ಸ್ 1 ಕೊಟ್ಟವ್ರಿಗೆ ಹೇಳ್ತೀನಿ ನಾನು. ಚಾಯ್ಸ್ 1 ಕೊಟ್ಟರೆ ಪೇಮೆಂಟ್ ಮಾಡಿ ಆ್ಯಂಡ್ ಕನ್ಫರ್ಮೇಷನ್ ಸ್ಲಿಪ್ಪು ಕೂಡ ಡೌನ್ ಮಾಡ್ಕೊರಿ, ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ತೊಗೊಂಡು ಅಡ್ಮಿಷನ್ ಆಗಿ. ಆ್ಯಂಡ್ ರಿಮೈನಿಂಗ್ ಚಾಯ್ಸ್ 2 ಮತ್ತು ಚಾಯ್ಸ್ 3 ಕೊಟ್ಟರೆ ನಿಮ್ಗೆ ಯಾವುದೇ ರೀತಿಯಾಗಿ ಏನು ಕೂಡ ಅಡ್ಮಿಷನ್ ಇರಲ್ಲ. ನೆಕ್ಸ್ಟ್ ಸೆಕೆಂಡ್ ರೌಂಡ್ಗೆ ಹೋಗ್ತಾರೆ. ಸೀಟ್ ಯಾರಿಗೆಲ್ಲ ಸಿಕ್ಕಲ್ಲ, ನೀವು ಕೂಡ ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಸೊ ಯಾಕಂದರೆ ಪದೇ ಬಂದೋಗೊಮ್ಮೆ ನಿಮ್ಗೆಲ್ಲನೂ ಕೂಡ ಲೈವ್ ಡೆಮೋ ಹೇಳೋಕ್ಕಾಗಲ್ಲ. ಒನ್ ಟೈಮ್ ಮಾಡಿರ್ತೀವಿ ಅಂತಂದರೆ ಕ್ಲಿಯರಾಗಿ ನೋಡ್ಕೋರಿ. ಅಂದರೆ ಏನಿದೆ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಬೇಕಾದ್ರೆ 2 ರೀತಿ ಕೊಡ್ತೀನಿ. ಚಾಯ್ಸ್ 2 ಆ್ಯಂಡ್ 3 ಕೊಡೋರಿಗೆ ಯಾವ ರೀತಿ ಚಾಯ್ಸ್ ಎಂಟ್ರಿ ಮಾಡಬೇಕು ಅದನ್ನು ಕೂಡ ವೀಡಿಯೋ ಕೊಡ್ತೀನಿ. ಚಾಯ್ಸ್ 1 ಕೊಟ್ಬಿಟ್ಟು ಆನ್ಲೈನ್ ಪೇಮೆಂಟ್ ಯಾವ ರೀತಿ ಮಾಡೋದು, ಆನ್ಲೈನ್ ಪೇಮೆಂಟ್ ಮಾಡಿ ಮತ್ತು ಕನ್ಫರ್ಮೇಷನ್ ಸ್ಲಿಪ್ ಯಾವ ರೀತಿ ಡೌನ್ ಮಾಡ್ಕೊಳ್ಳೋದು, ಅದಾದ ತಕ್ಷಣ ಮತ್ತೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊಂಡ್ರೆ ಮುಗೀತು ಅಷ್ಟೇ. ಅದು ಯಾವ ರೀತಿ ಡೌನ್ ಮಾಡ್ಕೊಳ್ಳೋದು ಅದನ್ನು ಕೂಡ ವೀಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನು ಕೂಡ ನೋಡ್ಕೊರ್ಬೇಕಾದ್ರೆ ವೀಡಿಯೋ ಕಮೆಂಟ್ ಬಾಕ್ಸಲ್ಲಿ ಇರ್ತದೆ, ಸರಿನಾ. ಆ್ಯಂಡ್ ನಿಮ್ಗೆ ಬಂದುಬಿಟ್ಟು ಲಾಸ್ಟ್ ಡೇಟ್ ಯಾವಾಗ ಅಡ್ಮಿಷನ್ಗೆ ಹೋಗಿಬಿಟ್ಟು ಅಂತ ಹೇಳಿದಂದರೆ, ಈ ಇಂಜಿನಿಯರ್ ಸ್ಟೂಡೆಂಟ್ಗೆ 9ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅಡ್ಮಿಷನ್ಗೆ ಹೋಗೋಕ್ಕೆ. ಓಕೆ, ಅದ್ರ ಒಳಗಡೆ ಹೋಗಬೇಕು. ಓಕೆ, ನೀವು ಬೇಕಾದರೆ ಕನ್ಫರ್ಮೇಷನ್ ಸ್ಲಿಪ್ ನೀವು 8ನೇ ತಾರೀಕುವರೆಗೂ ಮಾಡ್ಬೋದು. 8ನೇ ತಾರೀಕು ಕನ್ಫರ್ಮೇಷನ್ ಸ್ಲಿಪ್ ಕೂಡ ಅಲ್ಲಿವರೆಗೂ ಕೂಡ ನಿಮ್ಗೆ ಅವೈಲೇಬಲ್ ಇರ್ತದೆ. ಬಟ್ ಅಡ್ಮಿಷನ್ ಯಾವಾಗ ಹೋಗಬೇಕು, 9ನೇ ತಾರೀಕು ಲಾಸ್ಟು. ನೀವು ಇವತ್ತೇ ಹೋಗ್ಬೋದು ಅಥವಾ ನಾಳೆ ಹೋಗ್ಬೋದು ಅಥವಾ ನಾಡಿದಾದ್ರೂ ಹೋಗ್ಬೋದು. ಬಟ್ ಬಿಫೋರ್ 9ನೇ ತಾರೀಕು ಒಳಗಡೆ ಹೋಗ್ಬೇಕಾಗ್ತದೆ. ಸೇಮ್ ಇವರು ಕೂಡ ಇವತ್ತು ಏನಾದರೂ ಚಾಯ್ಸ್ ಎಂಟ್ರಿ ಮಾಡಿ ಚಾಯ್ಸ್ 1 ಕೊಡೋರು, ಅವರು ಕೂಡ ಸೇಮ್ 9ನೇ ತಾರೀಕು ಒಳಗಡೆ ಹೋಗ್ಬಿಟ್ಟು ನೀವು ಅಡ್ಮಿಷನ್ ಆಗಬೇಕು. ಓಕೆ, ರಿಮೈನಿಂಗ್ ಬೇರೆ ಕೋರ್ಸಸ್ ಕೂಡ ಹೇಳೋದಂದ್ರೆ ಎಕ್ಸಾಂಪಲ್ ಈಗ ಇವ್ರದ್ದು ಎಲ್ಲರೂ ಕೂಡ ನಾಳೆ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಇವ್ರದ್ದು BPT, BPHS ಮತ್ತು ಯೋಗ ನ್ಯಾಚುರೋಪತಿ, ಆರ್ಕಿಟೆಕ್ಚರು ಅವ್ರದ್ದು 12ನೇ ತಾರೀಕು ಕೊಟ್ಟವ್ರೆ. ಇವ್ರದ್ದು ಅಂದರೆ 3 ಕೂಡ 12ನೇ ತಾರೀಕು ಕೊಟ್ಟವ್ರೆ. ಸೊ BS ನರ್ಸಿಂಗ್ ಅವ್ರದ್ದು 6ನೇ ತಾರೀಕು ನಿಮ್ಮದು ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ನಿಮ್ಮದು ಲಾಸ್ಟ್ ಡೇಟ್ ನೋಡಿ, ಎಲ್ಲರದ್ದು ಕೂಡ 11ನೇ ತಾರೀಕು ಚಾಯ್ಸ್ ಎಂಟ್ರಿ ಲಾಸ್ಟ್ ಡೇಟು ಮತ್ತು ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊಳ್ಳೋ ಕೂಡ 11ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಚಾಯ್ಸ್ ಎಂಟ್ರಿ ಇದೆ 5, 6, 7ಕ್ಕೆ ಸ್ಟಾರ್ಟ್ ಆಗ್ಬೋದು ಒಂದೊಂದು ದಿನದಿಂದ. ಬಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊಳ್ಳೋಕ್ಕೆ ಲಾಸ್ಟ್ ಡೇಟ್ ಇರೋದು 11ನೇ ತಾರೀಕು. ಆ್ಯಂಡ್ ಯಾರೆಲ್ಲ ಚಾಯ್ಸ್ 1 ಕೊಟ್ಟಿರ್ತಾರೋ ಅವ್ರಿಗೆ ಮಾತ್ರ ಕನ್ಫರ್ಮೇಷನ್ ಸ್ಲಿಪ್ ಬರ್ತದೆ. ಚಾಯ್ಸ್ 2 ಕೊಟ್ಟವ್ರಿಗೆ ಕನ್ಫರ್ಮೇಷನ್ ಸ್ಲಿಪ್ ಬರಲ್ಲ. ಸೊ ಇವರೆಲ್ಲ ಏನು ಮಾಡಬೇಕು, ಲಾಸ್ಟ್ ಬಿಫೋರ್ 12 ಒಳಗಡೆ ಹೋಗ್ಬಿಟ್ಟು ಅಡ್ಮಿಷನ್ ಆಗಬೇಕಾಗ್ತದೆ. ಬಟ್ ಇನ್ನೂ ಕೂಡ ಚಾಯ್ಸ್ ಎಂಟ್ರಿನೇ ಸ್ಟಾರ್ಟ್ ಆಗಿಲ್ಲ ಅವ್ರದ್ದು, ಆಯಿತಾ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಹೇಳೋದಂತಂದರೆ ಅಪ್ಡೇಟ್ಸ್ಗಳು ಏನಿದೆ ಅಂತಂದರೆ, ಅವರು ಡೀಟೇಲ್ಸಾಗಿ 4 ಚಾಯ್ಸಸ್ ಬಗ್ಗೆ ಕೂಡ ಹೇಳಿದ್ದಾರೆ. ಚಾಯ್ಸ್ ಎಂಟ್ರಿ ಬಗ್ಗೆ ಕೂಡ ಡೀಟೇಲ್ ಗೊತ್ತಿಲ್ಲ ಅಂತಂದರೆ KE ಅವರು ಕೂಡ ಅದ್ರ ಬಗ್ಗೆ ನೀಟಾಗಿ, ಅಂದರೆ ಮೆಡಿಕಲ್ ಅವ್ರಿಗೆ ಸ್ವಲ್ಪ ಡಿಫ್ರೆಂಟಾಗಿ ಚಾಯ್ಸ್ ಎಂಟ್ರಿ ಮಾಡಬೇಕು, KCET ಅವರು ಕೂಡ ಡಿಫ್ರೆಂಟಾಗಿ ಚಾಯ್ಸ್ ಎಂಟ್ರಿ ಮಾಡಬೇಕು. ಮೀನ್ಸ್ ಮೇಲ್ಗಡೆ ಇರುವಂಥ ಕೋರ್ಸಸ್ಗಳಿಗೆ ಕಾಶನ್ಸ್ ಡಿಪಾಸಿಟ್ ಕಟ್ಟೋದು ಕೂಡ ಎಲ್ಲ ಕೆಲಸ ರೂಲ್ಸ್ ಇದ್ದಾವೆ. ಅಂದರೆ ಮೇಲ್ಗಡೆ ಈಗ ಯಾವುದಾದ್ರು KCET ಕೋರ್ಸಸ್ಸಿಗೂ ಕೂಡ ಮೇಲ್ಗಡೆ ಮೆಡಿಕಲ್ ಸೀಟ್ಗಳಿದ್ದರೂ ಕೂಡ ನೀವು ಕಾಶನ್ ಡಿಪಾಸಿಟ್ 1 ಲಕ್ಷ ಕಟ್ಟಬೇಕು. ಇಲ್ಲ ನಾವು ಮೆಡಿಕಲ್ ಸೀಟ್ಗೆ ಟ್ರೈ ಮಾಡ್ತಿದ್ದೆ, ಬಟ್ ನನಗೆ ಬೇರೆ ಮೆಡಿಕಲ್ ಸೀಟ್ ಸಿಕ್ಕಿದೆ, ಬಟ್ ಮೇಲ್ಗಡೆನೂ ಕೂಡ ಮೆಡಿಕಲ್ ಸೀಟೇ ಇದಾವೆ ಅಂತಂದರೆ ನೀವು ಕಾಲೇಜ್ ಫೀಸ್, ಅಂದರೆ ಮೆಡಿಕಲ್ ಕಾಲೇಜ್ ಎಷ್ಟು ಫೀಸ್ ಇದೆ ಅಷ್ಟು ಫೀಸ್ ಕಟ್ಬಿಟ್ಟು ಸೆಕೆಂಡ್ ರೌಂಡ್ಗೆ ಹೋಗ್ಬೋದು. ಇನ್ ಕೇಸ್ ಚಾಯ್ಸ್ 2 ಕೊಡೋರಿಗೆ ಹೇಳ್ತೀನಿ. ಚಾಯ್ಸ್ 3 ಕೊಡೋರ್ಗಂದ್ರೆ ಏನಿರಲ್ಲ, ವರಿಬೇಡ. ಓಕೆ, ಆ್ಯಂಡ್ ನೋಡಿ ಈಗ ಇವತ್ತಂದ್ರೆ ಸದ್ಯಕ್ಕೆ ಇಂಜಿನಿಯರಿಂಗ್ ಅಷ್ಟೇ ತೋರಿಸ್ತೀವಿ. ಇಂಜಿನಿಯರಿಂಗ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ ಅಂತ ಓನ್ಲಿ ಕೊಟ್ಟವ್ರೆ. ಸೊ ಹಂಗಾಗಿ ಆ ಒಂದು ಸ್ಟೂಡೆಂಟ್ಗೆ ಮಾತ್ರ ಇರ್ತದೆ. ಆ್ಯಂಡ್ ಎಷ್ಟೋ ಜನ ಕೇಳ್ತಿದ್ರಿ ಬ್ಯಾಂಕಿಗೆ ಹೋಗ್ಬಿಟ್ಟು ದುಡ್ಡು ಯಾವ ರೀತಿ ಪೇ ಮಾಡಬೇಕು ಅಂತ ಹೇಳ್ತಿದ್ರಿ. ನೋಡಿ, ನೀವು ಯಾವಾಗ ಈಗ ಚಾಲನ್ನ ಡೌನ್ ಮಾಡ್ಕೊಂತಾರೆ ಅಂದರೆ ಚಾಯ್ಸ್ 1 ಕೊಟ್ಟ ತಕ್ಷಣ ಕೆಳಗಡೆ ಆಟೋಮೆಟಿಕ್ ಚಾಲನ್ ಬಂದು ಬರ್ತದೆ. ಅದು 3 ಬ್ಯಾಂಕ್ ಬರ್ತವೆ. ಯಾವುದಾದ್ರೂ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊರಿ. ನಾನು ಹೇಳ್ದಂಗೆ ನಿಮಗೆ ಯಾವುದಾದ್ರೂ ನಡೀತದೆ. ಬಟ್ ಅದು ಬ್ಯಾಂಕ್ ಯಾವುದಪ್ಪ ಅಂದರೆ KE ಬ್ಯಾಂಕ್. ಅದು ನೀವು ಯಾವ ಬ್ಯಾಂಕ್ ಆದರೂ ಹೋಗ್ಬೋದು. ಬೆಟ್ರ್ SBI ಹೋದ್ರೂ ಕೂಡ ನಡೀತದೆ. ಬಟ್ ಅವರ ಇರುವಂತಹ ನೇಮ್ ಅಂತ, ಫಾರ್ ಎಕ್ಸಾಂಪಲ್ ನಿಮಗೆ ಬ್ಯಾಂಕ್ ಆಫ್ ಬರೋಡಾ ಸಿಗ್ತದೆ, ಅಲ್ಲಿ ಯೂನಿಯನ್ ಬ್ಯಾಂಕ್ ಅಂತ ಸಿಗ್ತದೆ, HDFC ಬ್ಯಾಂಕ್ ಅಂತ ಸಿಗ್ತದೆ. ಅಂದರೆ ಆ ನೇಮ್ ಇರುವಂಥ ಬ್ಯಾಂಕಿಗೆ ಹೋಗ್ಬಿಟ್ರೆ ಅವ್ರದ್ದೇ ಬ್ರಾಂಚ್ ಇರ್ತದೆ, ಈಸಿಯಾಗಿ ಆಗುತ್ತಂತ ಉದ್ದೇಶ ಬಿಟ್ಟರೆ ಮತ್ತೆ ಯಾವುದಿಲ್ಲ. ಬಟ್ ನೀವು ನಾರ್ಮಲಾಗಿ ಈ ಥರ ಅಂದರೆ ಫಾರ್ ಎಕ್ಸಾಂಪಲ್ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಅಂತ ಕರಿತೀವಿ, ಅಥವಾ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಕರಿತೀವಿ. ಆ ಥರದ ಬ್ಯಾಂಕ್ ಸ್ವಲ್ಪ ನಡೆಯೋಂಗಿಲ್ಲ ಅನ್ಸುತ್ತೆ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ನಡೀತದೆ ಅನ್ಸುತ್ತೆ, SBI ನಡೀತೈತೆ. ಆರಾಮ್ಸಿ ಹೋಗ್ಬಿಟ್ಟು ನೋಡ್ಕೊರಿ. ಆ್ಯಂಡ್ ಅಲ್ಲಿ ಭಾಳಷ್ಟು ಅಮೌಂಟ್ ಇದ್ದವ್ರಿಗೆ ಆನ್ಲೈನ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದೇನೆ. ಯಾಕಂದರೆ ಚಲನ್ ಏನಾದರೂ ಅಂದರೆ ನಿಮ್ಮ ಸೇಫ್ಟಿ ಇರ್ತದೆ ಅಂತಂದರೆ ಬ್ಯಾಂಕಿಗೆ ಕಟ್ಟಿರ್ತಾರೆ ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಮೇಲ್ಗಡೆ ಇರ್ತದೆ ಫೀಸು ಅಂತ ಒಂದು ಸ್ಟೂಡೆಂಟು ಹೋಗ್ಬಿಟ್ಟು ಬ್ಯಾಂಕ್ ಪೇಮೆಂಟ್ ಮಾಡಿದಾನಂದರೆ, ಸೊ ನಿಮಗೆ ರಿಸಿಪ್ಟ್ ಇರ್ತದೆ ನಿಮ್ಮ ಹತ್ರ ಕಟ್ಟಿರ್ದವ್ರು. ಬ್ಯಾಂಕ್ ಅವರು ಒಂದು ಕಾಪಿ ಅವ್ರು ಅಂದರೆ 2 ಕಾಪಿ ನಿಮಗೆ ಕೊಡ್ತಾರೆ. ಸೊ ಹಂಗಾಗಿ ನಿಮ್ಗೆ ಯಾವುದೇ ರೀತಿ ವರಿಯಿರಲ್ಲ. ಅಂದರೆ ನೀವು ಬ್ಯಾಂಕಿಗೆ ಕಟ್ಟಿದ ತಕ್ಷಣ ಬಿಫೋರ್ ಬಂದು ಮತ್ತೆ ಸಡನ್ನಾಗಿ ಕಮೆಂಟ್ ಹಾಕಿಕೋಬೇಡಿ. ಒಂದು ವೇಟ್ ಮಾಡಿ. ಓಕೆ, ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಅಥವಾ 2 ಗಂಟೆವರೆಗೂ ಕೂಡ ವೇಟ್ ಮಾಡಿ. ನಿಮ್ಮದು ಅಲ್ಲಿ ಕನ್ಫರ್ಮೇಷನ್ ಸ್ಲಿಪ್ ಆಟೋಮೆಟಿಕ್ಲಿ ಬರ್ತದೆ ಯಾವಾಗ ನೀವು ಬ್ಯಾಂಕಿಗೆ ದುಡ್ಡು ಕಟ್ಟಿಬಿಡ್ತಾರೆ ಅವಾಗ. ಬಟ್ ಆನ್ಲೈನ್ ಮಾಡೋರಿಗೆ ಇಮ್ಮಿಡಿಯೇಟ್ 1 ಸೆಕೆಂಡಲ್ಲಿ ಬರ್ತದೆ. ಇನ್ ಕೇಸ್ ಆನ್ಲೈನ್ ಪೇಮೆಂಟ್ ಆಯಿತಾ, ಇಮ್ಮಿಡಿಯೇಟ್ 1 ಸೆಕೆಂಡಲ್ಲೇ ಕೆಳಗಡೆ ಕನ್ಫರ್ಮೇಷನ್ ಸ್ಲಿಪ್ ಬರ್ತದೆ. ಓಕೆ, ಅಂದರೆ ಯಾರಿಗೆಲ್ಲ 10 ರೂಪಾಯಿ ಪೇಮೆಂಟ್ ಮಾಡ್ತಿದ್ರು ನಿಮಗೆ, ಅಂದರೆ ಇಲ್ಲಿ ರಿಸರ್ವೇಷನ್ ಕ್ಲೇಮ್ ಬಂದುಬಿಟ್ಟು ಫೇಸ್ ಕೇವಲ 10 ರೂಪಾಯಿ ತೋರಿಸ್ತಿದೆ ನೋಡಿ. ಯಾರಿಗೆಲ್ಲ ಅವ್ರು ಆನ್ಲೈನ್ ಮಾಡಿದ್ರು ಕೂಡ ಕೆಳಗಡೆ ಆಟೋಮೆಟಿಕ್ ಬರ್ತದೆ. ಬಟ್ ಬ್ಯಾಂಕಿಗೆ ಹೋಗಿ ಕಟ್ಟಿ ಬರೋದ್ರೆ ಸ್ವಲ್ಪ ಲೇಟ್ ಆಗ್ತದೆ. ಕೆಲವೊಬ್ರು ಸ್ಟೂಡೆಂಟ್ ಕೇಳ್ತಿದ್ರಿ ನಾವು ಆನ್ಲೈನು ಮಾಡಿ ಬ್ಯಾಂಕಿಗೆ ಹೋಗ್ಬೇಕಾ? ಆ ರೀತಿ ಇಲ್ಲ. ಆನ್ಲೈನ್ ಮಾಡಿದರೆ ಮುಗೀತು, ಕನ್ಫರ್ಮೇಷನ್ ಸ್ಲಿಪ್ ಬಂದುಬಿಡ್ತದೆ. ಮತ್ತೆ ಯಾಕೆ ಹೋಗ್ತೀರಿ ಬ್ಯಾಂಕಿಗೆ? ಸೊ ಯಾವುದಾದ್ರೂ ಒಂದು ಮಾಡ್ರಿ, ಒಟ್ಟು ಪೇಮೆಂಟ್ ಆಗಬೇಕು, ಕನ್ಫರ್ಮೇಷನ್ ಸ್ಲಿಪ್ ಬರ್ಬೇಕು ನಮ್ಗೆ ಅಷ್ಟೇ. ಕನ್ಫರ್ಮೇಷನ್ ಸ್ಲಿಪ್ ಬಂದುಬಿಟ್ರೆ ನಿಮ್ದು ಎಲ್ಲ ಕೂಡ ಕೆಲಸ ಮುಗಿದಿದೆ ಅಂತ. ಆ್ಯಂಡ್ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಬರ್ತಾರೆ ಅಂತ ಕೇಳಿದ್ರಿ. ಇವಾಗ ನೋಡಿ ಗೊತ್ತಿರುವಾಗ ಈ ಡೇಟ್ ನೋಡಿದಂಗೆ 12ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು, ಆಯಿತಾ. 12ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು ಅಂತಂದರೆ ನಿಮಗೆ ಒಬ್ಬೊಬ್ಬಂದು ಎಕ್ಸ್ಟೆಂಡೆಡ್ ಆದರೂ ಕೂಡ ಒಂದು 13-14ಕ್ಕೆ ಎಕ್ಸ್ಟೆಂಡ್ ಆಗ್ಬೋದು ಅಡ್ಮಿಷನ್ ಡೇಟು. ಸೊ ಹಂಗಾಗಿ 15ನೇ ತಾರೀಕುವರೆಗೂ ಕೂಡ ಸೆಕೆಂಡ್ ರೌಂಡ್ ನಡೆಯಲ್ಲ. ಸೊ ಆಫ್ಟರ್ 15 ಅಂದರೆ 15ರ ನಂತರ ಅಥವಾ 17, 18 ಈ ರೀತಿ ಮೇಲ್ಗಡೆನೂ ಕೂಡ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗ್ಬೋದು. ಅಂದರೆ ಈ ಮಂತ್ ಕೂಡ ಸೆಕೆಂಡ್ ರೌಂಡ್ ಕಂಪ್ಲೀಟ್, ಅಂದರೆ ಈ ಮಂತ್ ಮುಗಿಯೋಷ್ಟರಲ್ಲಿ ಸೆಕೆಂಡ್ ರೌಂಡ್ ಮುಗೀತಿದೆ.
ಓಕೆ. ಆ್ಯಂಡ್ ಕಾಲೇಜಸ್ ಸ್ಟಾರ್ಟ್ ಕೂಡ ಸೆಪ್ಟೆಂಬರ್ಗೆ ಸ್ಟಾರ್ಟ್ ಆಗ್ತವೆ. ವರಿ ಮಾಡ್ಕೊಬೇಡ್ರಿ, ಕಾಲೇಜು ಸ್ಟಾರ್ಟ್ ಆಗಿಬಿಡ್ತದೆ ನಾವು ಹಿಂದೆ ಉಳ್ಕೊತೀವಿ ಅಂತಂದು. ಅದು ಏನು ಈಗ ಫಾರ್ ಎಕ್ಸಾಂಪಲ್ ಇಂಜಿನಿಯರ್ ಸ್ಟೂಡೆಂಟ್ ಐತಂದರೆ ಇಂಡಕ್ಷನ್ ಪ್ರೋಗ್ರಾಮ್ ಮಾಡ್ತಾರೆ. ಸೊ ಬೇರೆ ಕೋರ್ಸಸ್ ಹೋಗ್ತಂದ್ರೆ ಜಸ್ಟ್ ನಿಮಗೆ ಟರ್ಮಿನಾಲಜಿಸ್ ಹೇಳ್ತಾ ಇರ್ತಾರೆ. ಸೊ ಟರ್ಮಿನಾಲಜಿಸ್ ಅಂತ ಕರಿತೀವಿ ಅಷ್ಟೇ ನಾವು ಕೆಲವೊಂದಿಷ್ಟು ವರ್ಡ್, ಅಂದ್ರೆ ಹೋದ ತಕ್ಷಣ ಸಡನ್ನಾಗಿ ವರ್ಡ್ಸ್ಗಳು ಗೊತ್ತಾಗಂತ ಅವನಷ್ಟು ಹೇಳ್ತಾ ಇರ್ತಾರೆ. ಜಸ್ಟ್ ಇಂಟ್ರೊಡಕ್ಷನ್ ನಡೀತಾ ಇರ್ತದ, ನೀವು ಅಂತ ಹೋಗ್ಬಿಟ್ಟು ಏನೂ ಕಲಿಯೋದಿಲ್ಲ. ನಿಮ್ಗೆ ಒಳ್ಳೆ ಕಾಲೇಜ್ ಮೊದಲು ಪ್ರಿಫರೆನ್ಸ್ ಬಂದುಬಿಟ್ಟು ಕಾಲೇಜ್ಗೆ ಪ್ರಿಫರೆನ್ಸ್ ಕೊಟ್ಟಿರಿ ಯಾವ್ದು ಹೋಗ್ತೀರಂತಂದು, ಆಯಿತಾ. ಸರಿ, ಇದಿಷ್ಟು ಸದ್ಯಕ್ಕಿರುವಂಥದ್ದು. ಆ್ಯಂಡ್ ಇನ್ನೂ ಕೂಡ ಏನಾದರೂ ಕೈ ಕಡೆಯಿಂದ ಅಪ್ಡೇಟ್ಗಳು ಬಂದರೆ ಅಥವಾ ಡಾಕ್ಯುಮೆಂಟ್ಸ್ ಬಗ್ಗೆ ಬೇಕಿತ್ತಂದ್ರೆ ಹೇಳಿ, ನಾವು ಮಧ್ಯಾಹ್ನ ಅಷ್ಟೇ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಡೀಟೇಲ್ಸಾಗಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಅವನಷ್ಟೇ, ಬಾಯ್.